ಹೇಳ್ಕೊಡ್ತಾರ? ಸಾಯ ವಿದ್ಯಾರು ಹೇಳ್ಕೊಡ್ತಾರ? ಯಾರು ಹೇಳ್ಕೊಡಲ್ಲ. ಯಾಗ ಸಾಯಬೇಕು, ಯಾಗ ಇರಬೇಕು. ನಮ್ಮಲ್ಲಿ 100 ವರ್ಷ ಆದರೂ 200 ವರ್ಷ ಕಥೆಗಳು ಹೇಳ್ತಾರೆ. ಅತಿರಥ, ದಶರಥ, ಮಹಾರುಷ 600 ವರ್ಷ ಇದ್ದರು ಅವರು ಅಂತಾರೆ, 1000 ವರ್ಷ ಇದ್ದರು ಅಂತಾರೆ ಹರಿಶ್ಚಂದ್ರಲ್ಲ. ಆದರೆ ನಮಗಿವತ್ತು 40-50 ವರ್ಷಕ್ಕೆ ಆಗ್ತಾಯಿಲ್ಲ. ಯಾತಕ್ಕೆ ಆಗ್ತಾಯಿಲ್ಲ ಅಂದರೆ ಈ ಪ್ರಕೃತಿಯ ಗುಟ್ಟನ್ನು ನಾವು ಭೇದಿಸ್ತಾ ಇಲ್ಲ. ಪ್ರಕೃತಿಯಿಂದ ಬರುವಂಥ ಗಿಡಗಳು ಪಡ್ಕೊಳ್ತಾ ಇಲ್ಲ. ಹಾಗಾಗಿ ಆಯುಷ್ಯ ಕ್ಷೀಣಿಸ್ತಾ ಇದೆ. ಕ್ಯಾನ್ಸರ್ ರೋಗಗಳು ಬಂದು, ಹೃದಯ ಬೇನೆಗಳು ಬಂದು. ಈ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಏನು ಕೊಡ್ತಾರೆ? ಹೂವು ಪ್ರಸಾದ ಕೊಡ್ತಾರೆ. ಅದನ್ನು ಏನು ಮಾಡ್ತೀರಾ? ಗಂಡಸು ಕಿವಿಗೆ ಇಟ್ಕೊಳ್ತಾನೆ, ಹೆಣ್ಮಕ್ಳು ತುರುಬಿಗೆ ಇಟ್ಕೊಳ್ತಾಳೆ. ನಾವೇನಂತೀವಿ? ಕಿವಿಗೆ ಹೂ ಬಿಟ್ಟ ನೀವು ಅಂತೀವಿ. ಕಿವಿಗೆ ಹೂ ಮುಡ್ಕೊಂಬ ತಮಾಷೆ ಮಾಡ್ತೀವಿ. ಕಿವಿಗೆ ಯಾರು ಹೂ ಇಟ್ಕೊಂಡು ಹೋದರೆ ಅವ್ನು ದಂಡ, ಅವನಿಗೇನು ಗೊತ್ತಿಲ್ಲ, ನೋಡಿ ಮುಡ್ಕೊಂಬಂದನು ಕಿವಿ ಹೂವು. ಅವನು ದಂಡಲ್ಲ, ಹೇಳೋರು ದಂಡರು. ಆ ಹೂವಿನಲ್ಲಿ ಗಿಡ ಹೂವಿನ ಸಂಬಂಧದಲ್ಲಿ ಹೂವನ್ನು ಕಿತ್ತರೆ ಒಂದು ರೀತಿಯಾದ ದ್ರವ ಬರ್ತದೆ, ರಸ ಬರ್ತದೆ. ಆ ರಸವನ್ನು ನೀವು ಕಿವಿಯಲ್ಲಿ ಇಟ್ಕೊಂಡ್ರೆ ಆ ರಸ ಏನಾಗ್ತದೆ? ಔಷಧಿ ಆಗ್ತದೆ. ಕಿವಿಯ ಶಬ್ದಗಳನ್ನು ಇಂಪ್ರೂವ್ ಮಾಡ್ತದೆ. ಅದು ನರಗಳಿಗೆ ಕೊಡ್ತದೆ, ಕಣ್ಣುಗಳಿಗೆ ಕೊಡ್ತದೆ. ಕಿವಿಗೆ ಹೂ ಬಿಡೋದು ದೊಡ್ಡ ಲಕ್ಷಣ ಅಲ್ಲ, ನಮ್ಮ ಸನಾತನ ಪದ್ಧತಿಯಿಂದ ಬಂದದೆ. ನಾವು ದೇವರು ಧರ್ಮ ಅಂತ ನಂಬಿಸ್ಬಿಡ್ತೀವಿ ನಿಮಗೆ. ಅದಕ್ಕಿಂತ ಬದಲಾಗಿ ಹೂವನ್ನು ಕಿತ್ತು ಕಿವಿಲಿ ಇಟ್ಕೊಂತಾರಲ್ಲ, ಇಟ್ಕೊಳ್ಳೋದ್ರಿಂದ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ದ್ರವ ರಸ ಮನುಷ್ಯನಿಗೆ ಬಹು ಉಪಯೋಗಕಾರಿ. ಕಿವಿ ಶ್ರವಣ ದೋಷ ಬರೋದಿಲ್ಲ. ಮತ್ತು ನರಗಳಿಗೆ ಮೆದುಳಿಗೆ ಹೋಗ್ತದೆ. ಅದು ಮೆದುಳಿಗೆ ಹೋದರೆ ಮೆಮರಿ ಕಮ್ಮಿ ಆಗೋದಿಲ್ಲ. ಕಣ್ಣುಗಳಿಗೆ ಬರ್ತದೆ ನರಗಳು, ಕಣ್ಣಿನ ದೋಷ ಬರೋದಿಲ್ಲ. ನಮ್ಮ ಹಿರಿಯರು ದಂಡ್ರಲ್ಲ, ಅವರು ಬುದ್ಧಿವಂತರು. ಪ್ರಕೃತಿಯಲ್ಲಿ ದೊರೆಯುವಂಥ ಪಕ್ಷಿಗಳನ್ನು, ಹೂಗಳನ್ನು, ಹಣ್ಣುಗಳನ್ನು ತಿಂದು ನೀವು ಬಾಳ್ರಪ್ಪ ಅಂದರು. ನಾವಿವತ್ತೇನಂತೀವಿ? ಟೀಕೆ ಮಾಡ್ತಾ ಇದ್ದೀವಿ. ಹೆಣ್ಣು ಮಗಳು ಹೂವನ್ನು ತುರುವಿಗೆ ಮುಡಿತಾಳೆ, ಮುಡಿತಾಳೆ. ಅಲ್ಲಿ ಬರುವಂಥ ಹೂವಿನ ವಾಸನೆ, ಆ ರಸ ಏನಾಗ್ತದೆ? ಪಶ್ಚಿಮ ಚಕ್ರ ಅಂತ ಆಗ್ತದೆ. ನಾವಿಗಳಲ್ಲಿ ಬರ್ತದೆ, ಷಟ್ಚಕ್ರಗಳಲ್ಲಿ ಪಶ್ಚಿಮ ಚಕ್ರ ಇಲ್ಲಿರ್ತದೆ. ಆ ಚಕ್ರದ ಮೇಲೆ ಆ ರಸ ಪ್ರಭಾವ ಬೀರ್ತದೆ, ಆ ವಾಸನೆ ಪ್ರಭಾವ ಬೀರ್ತದೆ. ಶಾಂತಿ ಬರುತ್ತೆ. ಹಾಗೆಯೇ ಜೀವನದಲ್ಲಿ ನರನಾಡಿಗಳು ಶುಭ್ರವಾಗ್ತವೆ, ಎಲ್ಲ ರೋಗಗಳು ದೂರವಾಗ್ತವೆ. ಇಲ್ಲಿಂದಲೇ ಮೆದುಳಿಗೆ ಬರೋದು, ಮೆದುಳಿಂದಲೇ ಕೆಳಗೆ ರಕ್ತ ಹೋಗೋದು. ಆ ರಕ್ತ ಚಲನೆ ಇಲ್ಲಿ ಹೂವನ್ನು ಮುಡಿದಾಗ ಪ್ರಭಾವವನ್ನು ಕೊಡ್ತವೆ. ಅದಕ್ಕೆ ಹೆಣ್ಣು ಮಕ್ಕಳು ಹೂವನ್ನು ಮುಡಿಬೇಕು. ಇವತ್ತು ಹೂ ಮುಡಿಯೋರೇ ಇಲ್ಲ. ಹೂ ಮುಡಿಯೋದು ಫ್ಯಾಷನ್ ಅಂತ ಕಾಲ ಬಂದಿದೆ. ಹಾಗಾಗಿ ನಮ್ಮ ಹಿರಿಯರ ಕಲ್ಪನೆ, ಚಿಂತನೆ ಮನುಕುಲಕ್ಕೆ ಉದ್ಧಾರವಾಗ್ತಕ್ಕಂಥದ್ದೇ ಹೊರತು ಕೆಟ್ಟದಾಗ್ತಕ್ಕಂಥಲ್ಲ. ಅವೆಲ್ಲ ದೂರ ಆಗ್ತಾ ಇದೆ. ನಮಗೆಲ್ಲ ಒಳ್ಳೆ ಹಾಸ್ಪಿಟ್ಲ್ ಬೇಕು, 5 ಸ್ಟಾರ್ ಹಾಸ್ಪಿಟ್ಲ್ ಬೇಕು. ದುಡಿತೀರಾ ಭಾಳ ದುಡಿತೀರಾ, ಗಳಿಸ್ತೀರಾ. ಕೊನೆಗೆ ಎಲ್ಲಿ ಕೊಡ್ತೀರಾ? ಡಾಕ್ಟ್ರಿಗೆ ಕೊಡ್ತೀರಾ. ದುಡಿದದ್ದು ಯಾಕೆ? ಹಗಲು ರಾತ್ರಿ ದುಡಿದ್ರಿ, ಭಾಳಷ್ಟು ದುಡಿದ್ರಿ, ಸಂಪಾದನೆ ಮಾಡಿರಿ, ಆಮೇಲೆ ಕೊನೆಗೆ ಡಾಕ್ಟ್ರಿಗೆ ಕಟ್ತೀರಾ. ಅದಕ್ಕೆ ದುಡಿಮೆಯನ್ನು ಯಾಕೆ ದುಡಿಬೇಕು, ಯಾಕೆ ಬದುಕಬೇಕು? ಈ ಪ್ರಕೃತಿ ಕೊಡ್ತಕ್ಕಂಥ ಗಿಡ ಮೂಲಿಕೆಗಳು ಉಪಯೋಗ ಮಾಡಿ ದೀರ್ಘಾಯುಷ್ಯವಾಗಿರಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಶ್ವತ್ಥ ಮರ ಅಂತಾರೆ, ಅರಳಿ ಮರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಸ್ಯೆ ಬದಲಾವಣೆ ಆಗೈತೆ. ಈಗ ಅಭಿಮನ್ಯುವನ್ನು ಮೋಸದಲ್ಲಿ ಕತ್ತರಿಸ್ತಾರೆ ಅಂತ ಸಿಎಂ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ. ಮುಂದೆ ತೊಂದರೆ ಹೇಳಿದ್ನಲ್ಲ, ಸನ್ಯಾಸಿ ಕತೆ. ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ. ಆಮೇಲೆ ನನ್ನ ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ. ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ಟು ನಾನಿದನ್ನು. ಯಾಕೆಂದರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಃಶಾಂತಿಯಿಂದ ತಗೊಳ್ತಾ ಇಲ್ಲ, ದ್ವೇಷ ಭಾವನೆಯಿಂದ ತಗೊಳ್ತಾ ಇದ್ದಾರೆ.
ಮತ. ಪ್ರವೇಶ. ಹಾಂ, ಮತ ಅಂದರೆ ಒಪ್ಪಿಗೆ ಅಂತ, ಮತ ನೀಡುವುದು ಒಪ್ಪಿಗೆ ಅಂತ. ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮತ ದಾನ ಮಾಡ್ತಾ ಇಲ್ಲ, ಪರ್ಚೇಸ್ ಮಾಡ್ಕೊತಾ ಇದ್ದಾರೆ ಅವರು. ಸೇಲ. ಹೀಗಾಗಿ ರಾಷ್ಟ್ರ, ರಾಜ್ಯ, ರಾಜಕೀಯ ಯಾವಾಗ ಎಲ್ಲಿವರೆಗೂ ನೀವು ಕೊಡೋ ಮತ ಪರ್ಚೇಸ್ ಆಗುತ್ತೆ ಅಲ್ಲಿವರೆಗೂ ಲಾಭ ನಷ್ಟ ಇರೋದೆ. ಲಾಭ ಯಾರು ಮಾಡ್ಕೊತಾರೆ, ನಷ್ಟ ಯಾರು ಮಾಡ್ಕೊತಾರೆ? ಸೋತನ ಸತ್ತ, ಗೆದ್ದನ ಸೋತ. ಒಂದು ಎಲೆಕ್ಷನ್ ಅಂದರೆ ಒಂದು 50-60 ಕೋಟಿ ಬೇಕು. ಮತ್ತು ಹೆಂಗೆ ನೈಜ ರಾಜಕಾರಣ ನಾವು ಅಪೇಕ್ಷೆ ಪಡ್ತೀವಿ ಈ ದೇಶದಲ್ಲಿ? ಅದಕ್ಕೆ ನೀವು ಕೊಡುವಂಥ ಮತದಾರ ಕರಪ್ಷನ್ ಆಗಬಾರ್ದು. ನೀವು ಕೊಡುವಂಥ ಮತ ಪಕ್ಷ ಅಲ್ಲ, ಜಾತಿ ಅಲ್ಲ, ದುಡ್ಡಲ್ಲ, ನಿಷ್ಪಕ್ಷಪಾತವಾಗಿ ಆತ್ಮ ಸಂತೋಷವಾಗಿ ಯೋಗ್ಯರಿಗೆ ಕೊಟ್ಟರೆ ಆಗುತ್ತೆ. ಇವತ್ತೆಲ್ಲ ಕಡೆಗೆ ಜಾತಿ ಹಾವಳಿ ಜಾಸ್ತಿ ಆಗಿದೆ, ದುಡ್ಡಿನ ಹಾವಳಿ ಜಾಸ್ತಿ ಆಗಿದೆ. ಈ ದೇಶದಲ್ಲಿ ಯಾವುದು ಇರಬಾರ್ದು ಅದು ನಡೀತಾ ಇದೆ. ಹಿಂದೇನೋ ದೇವತೆಗಳು ಕುಡಿತಿದ್ರಂತೆ ರಾಮರಸ ಅಂದರು, ಈಗ ಅದು ಈ ದೇವತೆಗಳೇ ಕುಡಿಯೋಕೆ ಹತ್ತಿಬಿಟ್ಟಾರೆಲ್ಲ ಈಗ. ಹೀಗಾಗಿ ಮನುಷ್ಯ ಆಯುಷ್ಯ ಕಮ್ಮಿ ಆಗ್ತಾ ಇದೆ, ಆರೋಗ್ಯ ಕಮ್ಮಿ ಆಗ್ತಾ ಇದೆ, ಮನಸ್ಥೈರ್ಯ ಕಮ್ಮಿ ಆಗ್ತಾ ಇದೆ. ಧರ್ಮಗಳು ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೋಣಿಲಿ ನೀರು ಇರ್ಬೇಕು, ನೀರಿನ ದೋಣಿ ಇರ್ಬೇಕು. ಹೇಳಿ, ನೀರಿನಲ್ಲಿ ದೋಣಿ ಒಳಗೆ ನೀರಿದ್ರೆ ಮುಳುಗಿ ಹೋಗ್ತದೆ. ರಾಜಕೀಯ ಧರ್ಮದ ಒಂದು ಅಂಗ ಆಗಿರಬೇಕು. ಈಗ ರಾಜಕೀಯವೇ ಧರ್ಮಕ್ಕೆ ಸೇರ್ಕೊಂಡು ಹೋಗ್ಬಿಟ್ಟಿದೆ. ರಾಜಕಾರಣ ಧರ್ಮವನ್ನು ಆಟ ಆಡಿಸ್ತಾ ಇದ್ದಾರೆ. ಹಿಂದೆ ರಾಜರು ಮಹಾರಾಜರ ಕಾಲದಲ್ಲಿ ಒಂದು ಕುರ್ಚಿ ಆಗ್ತಾ ಇದ್ರು, ಗುರು ಕೂತ್ಕೊಳ್ತಿದ್ದ. ಎಲ್ಲರೂ ಎಲ್ಲ ವಿಶ್ವಾಮಿತ್ರ ಆಗಲಿ, ವಶಿಷ್ಠ ಆಗಲಿ, ಎಲ್ಲ ರಾಜರ ಪಕ್ಕದಲ್ಲಿ ಒಂದು ಸೇರಿದ್ದೇ ಇರೋದು. ಅದು ಗುರುವಿನ ಧರ್ಮ ಅಂತ. ಧರ್ಮ ಅನುಮತಿ ಪಡೆದು ರಾಜ್ಯಭಾರ ಮಾಡ್ತಿದ್ರು ಅವರು. ಹಿಂದಿನ ಚಕ್ರವರ್ತಿಗಳಿಗೆ ತಲೆ ಕಡಿ ಶಕ್ತಿ ಇತ್ತು. ಅವರು ಕಾಲ್ನಡಿಗೆಯಲ್ಲಿ ಆಶ್ರಮಕ್ಕೆ ಹೋಗಿ ಆ ಗುರುಗಳು ಬರೋರಿಗೆ ಕಾದು ಅವ್ರ ಆಶೀರ್ವಾದ ತಮ್ಮ ರಾಜ್ಯಭಾರ ಮಾಡಿದರು. ಇವತ್ತು ಉಳ್ಕೊಂಡ್ರು. ಹರಿಶ್ಚಂದ್ರ ಆಯಿತು, ಶ್ರೀರಾಮಚಂದ್ರ ಆಯಿತು, ಪಾಂಡವರಾಯಿತು, ಅನೇಕ ರಾಜರು ಮಾರು ಇವತ್ತು ಉಳಿದಾರೆ ಅಂದರೆ ಅವರು ಧರ್ಮದ ಅವಲಂಬಿಯಾಗಿದ್ದರು. ಒಂದು ಧರ್ಮ ಇತ್ತು, ಒಂದು ಗುರಿ ಇತ್ತು. ಇವರಿಗೆ ಧರ್ಮನೂ ಇಲ್ಲ, ಗುರಿನೂ ಇಲ್ಲ, ದುಡ್ಡು ಮಾಡೋದು ಒಂದೇ ಗುರಿ. ಹೀಗಾಗಿ ಬಹುಬೇಗ ಆಕ್ಸಿಡೆಂಟ್ ಆಗ್ತಾಯಿದೆ ಗಾಡಿಗಳೆಲ್ಲ. ಎಲ್ಲಿವರೆಗೂ ಮತಗಳಿಡುವಂಥ